ನಮಸ್ಕಾರ ಸ್ನೇಹಿತರೆ, ತಮ್ನಲ್ಲಿ ನೋಡ್ಮೇಲೆ ನೀವು ಅನ್ಕೊಂಡಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ 2,000 ಹಣನೇ ಸರಿಯಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ, ಇನ್ನು 1 ಲಕ್ಷ ರೂಪಾಯಿ ಹಾಗೆ ಕೊಡುತ್ತೆ ಅಂತ ಕೇಳಬಹುದು. ಹೌದು, ನಿಮಗೆ ಡೌಟ್ಸ್ ಅಂತೂ ಉಂಟಾಗಿರತ್ತೆ. ಆತರ ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. 2,000 ಜೊತೆಗೆ 1 ಲಕ್ಷ ರೂಪಾಯಿ ನಿಮಗೆ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ, 1 ಲಕ್ಷ ರೂಪಾಯಿಯನ್ನ ನಾವು ಹೇಗ್ ಪಡ್ಕೊಳ್ಬೇಕು, ಯಾವ ರೀತಿಯಾಗಿ ಕೊಡ್ತಾ ಇದಾರೆ, ಗ್ಯಾರಂಟಿ ಯೋಜನೆಗಳಲ್ಲಿ ಇನ್ನೊಂದು ಗ್ಯಾರಂಟಿ ಬಂತ, 6ನೇ ಗ್ಯಾರಂಟಿ ಬಂತ ಅಂತ ನೀವು ಕೇಳಬಹುದು. ಎಲ್ಲವನ್ನ ನಾವು ಈ ಒಂದು ಬಿಡದಲ್ಲಿ ನೋಡ್ತಾ ಹೋಗೋಣ. ಬರೀ 2,000 ಅಷ್ಟೇ ಅಲ್ಲ, 1 ಲಕ್ಷ ರೂಪಾಯಿ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ 1 ಲಕ್ಷ ರೂಪಾಯಿ ನಿಮಗೆ ಸಾಲದ ಮುಖಾಂತರ ಸರ್ಕಾರ ಕೊಡತ್ತೆ. ಆದ್ರೆ 0% ಬಡ್ಡಿಯಷ್ಟು ನಿಮಗೆ, ಅಂದ್ರೆ ಬಡ್ಡಿನೇ ಕಟ್ಟುವ ಹಾಗಿಲ್ಲ. ಆ ಒಂದು ದುಡ್ಡನ್ನ ವಾಪಸ್ ಸರ್ಕಾರಕ್ಕೆ ಕೊಟ್ರೆ ಸಾಕು ನೀವು. ಹಾಗಾದ್ರೆ ಬನ್ನಿ, ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾದ ಮಾಹಿತಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಹೊಸ ಹೊಸ ಅಪ್ಡೇಟ್ ಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಸಾಲ, ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಒಂದು ಹೊಸ ಯೋಜನೆಯನ್ನ ಜಾರಿ ಮಾಡಲಾಗ್ತಾ ಇದೆ. ಹೌದು, ಈಗಾಗಲೇ ನೀವು ಧರ್ಮಸ್ಥಳ ಸಂಘ ಆಗಿರ್ಲಿ, ಈ ರೀತಿ ಇನ್ನಿತರ ಸಂಘಗಳನ್ನ ನೀವು ಪಡ್ಕೊಂಡಿರ್ತೀರಿ, ಅಥವಾ ಬ್ಯಾಂಕಿನಿಂದ ಲೋನ್ ಗಳನ್ನ ಪಡ್ಕೊಂಡಿರ್ತೀರಿ. ಅಲ್ಲಿ ಹೆಚ್ಚಿನ ಬಡ್ಡಿ ದರದಿಂದ ಬಹಳಷ್ಟು ಜನರೇನಿದಾರಲ್ಲ, ಒಬ್ಬೊಬ್ರು ಸಾವನ್ನು ಕೂಡ ಅಪ್ತಾರೆ. ತುಂಬಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಮೈ ಮೇಲೆ ಸಾಲ ಹಾಕೊಂಡು ತೀರಿ ಹೋಗಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದಾವೆ. ಇದರಿಂದ ಸಾಕಷ್ಟು ಕುಟುಂಬಗಳು ನಾಶ ಆಗಿರ್ತಕ್ಕಂಥದ್ದು ಕೂಡ ಇದಾವೆ. ಅಂದ್ರೆ ಈಗ ಫೈನಾನ್ಸ್ ಗಳಿಂದ ನೋಡಿದ್ರೆ ಎಷ್ಟೋ ಜನ ಸಾವನ್ನಪ್ಪಿರ್ತಕ್ಕಂಥದ್ದು, ಕಿರುಕುಳ ಕೊಡುವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಸಾಲ, ಗೃಹಲಕ್ಷ್ಮಿ ಸಂಘಗಳಿಂದ 0% ಬಡ್ಡಿ ದರದಲ್ಲಿ ನಮಗೆ ಸಾಲ ಸಿಗ್ತದೆ. ಹೌದು, ಗೃಹಲಕ್ಷ್ಮಿಯರಿಗೆ ಇನ್ಮೇಲಿಂದ 0% ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿ ಸಾಲ ಸಿಕ್ಕಿದ್ರೆ ಆ 1 ಲಕ್ಷ ರೂಪಾಯಿನ ನೀವು ವಾಪಸ್ಸಾಗಿ ಬರೀ 1 ಲಕ್ಷ ರೂಪಾಯಿ ಮಾತ್ರ ಕಟ್ಟಬೇಕು. ಅಂದ್ರೆ ತಿಂಗಳಿಗೆ ಇಂತಿಷ್ಟ ಅಂತ ಹೇಳ್ಬಿಟ್ಟು, ಪ್ರತಿ ತಿಂಗಳು ಇಂತಿಷ್ಟ ಅಂತ ಹೇಳ್ಬಿಟ್ಟು ಕಟ್ಬಹುದು. ಆದ್ರೆ ನಿಮಗೆ ಬಡ್ಡಿಯನ್ನ ವಿಧಿಸೋದಿಲ್ಲ. ಅಲ್ಲಿ ರಾಜ್ಯ ಸರ್ಕಾರ ಬಡ್ಡಿಯನ್ನ ವಿಧಿಸೋದಿಲ್ಲ. ಆದ್ರೆ ಫೈನಾನ್ಸ್ ಗಳಾಗಿರ್ಲಿ, ಅಥವಾ ಬ್ಯಾಂಕ್ ಗಳಲ್ಲಾಗಿರ್ಲಿ, ಅಥವಾ ಸಂಘಗಳಲ್ಲಾಗಿರ್ಲಿ, ಸಾಕಷ್ಟು ಬಡ್ಡಿಗಳಿಂದ, ಕಿರುಕುಳದಿಂದ ಸಾಕಷ್ಟು ಜನ ಸಾವನ್ನಪ್ಪಿರ್ತಕ್ಕಂತಹ ಉದಾಹರಣೆಗಳು ಇದಾವೆ. ಹಾಗಾಗಿ ಈ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ರು, ಫೈನಾನ್ಸ್ ಗಳಿಂದ ಹೆಚ್ಚಿನ ಕಿರುಕುಳ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಮಾಧ್ಯಮದಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು. ಈ ರೀತಿ ಮಾಡ್ತಾ ಇದ್ರೆ ನಾವು ಈ ಫೈನಾನ್ಸ್ ಗಳನ್ನ ಪೂರ್ತಿಯಾಗಿ ಮುಚ್ಚಾಕ್ ಬಿಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಸಿಎಂ ಅವರು ಕೂಡ ಇದ್ರ ಬಗ್ಗೆ ಆಕ್ಷನ್ ಅನ್ನ ತೆಗೆದುಕೊಂಡಿದ್ರು. ಕೊನೆಯ ಪಕ್ಷ ಅದುಗಳನ್ನ ಯಾರು ಕಿರುಕುಳ ಕೊಡ್ತಾರೆ ಅವರು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬಹುದು. ಆ ಒಂದು, ಯಾಕಂದ್ರೆ ಈಗ ಫೈನಾನ್ಸ್ ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ವು ಅಂದ್ರೆ, ಗುಂಡಾಗಳನ್ನ, ಅಂದ್ರೆ ಗುಂಡಾಗಿರಿ ಮಾಡುವವರನ್ನ ಫೈನಾನ್ಸ್ ಗಳು ಕೆಲಸಕ್ಕೆ ಇಟ್ಕೊಳ್ತಾ ಇದ್ವು. ಬಡ್ಡಿಯನ್ನ ವಸೂಲಿ ಮಾಡ್ಲಿಕ್ಕೆ ಕೆಲಸಕ್ಕೆ ಇಟ್ಕೊಂಡು ಆ ಬಡ್ಡಿಯನ್ನ ವಸೂಲಿ ಮಾಡ್ತಕ್ಕಂತಹ ಕೆಲಸ ಮಾಡ್ತಾ ಇದ್ವು. ಅದಕ್ಕೋಸ್ಕರ ಆ ಫೈನಾನ್ಸ್ ಗಳನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿತ್ತು. ಸದ್ಯಕ್ಕೆ ಈಗ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಹೊಸದಾಗಿ ಇಲ್ಲಿ 1 ಲಕ್ಷ ರೂಪಾಯಿ ನಿಮಗೆ ಸಿಗ್ತಾ ಇದೆ. ಅದಕ್ಕಿಂತ ಹೆಚ್ಚಲ್ಲ, ಅದಕ್ಕಿಂತ ಹೆಚ್ಚು 1 ಲಕ್ಷ ರೂಪಾಯಿ ಮುಟ್ಟಿದ ಮೇಲೆ, ಕ್ಲಿಯರ್ ಆದ್ಮೇಲೆ ಮುಂದಿನ ಎರಡನೇ ಸ್ಟೆಪ್ ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬಹುದು. ಆದ್ರೆ ಸದ್ಯಕ್ಕೆ 1 ಲಕ್ಷ ರೂಪಾಯಿ 0% ಬಡ್ಡಿ ಅಷ್ಟು ನಿಮಗೆ ಸಾಲ ಸಿಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಕೂಡ ಈ ಸಂಘಗಳು ಮುಟ್ಟಬೇಕನ್ನುವಂತಹ ಆಶಯ ಇಲ್ಲಿ ಸರ್ಕಾರಕ್ಕೆ ಇದೆ. ಈಗ ಮಹಿಳೆಯರಿಗೆ ಆರ್ಥಿಕ ಬಲ ತುಂಬಲಿಕ್ಕೆ ಹಳ್ಳಿಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಅವರಿಗೆ ಆರ್ಥಿಕ ಬಲ ತುಂಬಲಿಕ್ಕೆ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದ್ದು, ಇದು ಯಶಸ್ಸು ಆಗತ್ತೆ ಅನ್ನುವಂತಹ ಭರವಸೆ ಸರ್ಕಾರಕ್ಕೆ ಇದೆ ಅಂತೆ. ಹಾಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನ ಸೌಧದಲ್ಲಿ ಹೇಳ್ತಾರೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದೇ ರೀತಿಯಾಗಿ ಮೊದಲನೇ ಹಂತದಲ್ಲಿ ಇದನ್ನ 3-4 ಜಿಲ್ಲೆಗಳಲ್ಲಿ ಬಿಟ್ಟು ಅಲ್ಲಿ ಚೆಕ್ ಮಾಡಿ ನೋಡ್ತಾರೆ, ಸರಿಯಾಗಿ ನಡೆಯತ್ತಾ, ವರ್ಕೌಟ್ ಆಗತ್ತಾ ಇಲ್ವಾ ಅಂತಕ್ಕಂಥದನ್ನ ಒಂದ್ ಸ್ವಲ್ಪ ಟ್ರಯಲ್ ಮಾಡಿ ನೋಡ್ತಾರೆ. ಅಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗ್ಲಿಲ್ಲಪ್ಪ ಅಂದ್ರೆ, ಸರಿಯಾಗಿ ನಡೀತಾ ಹೋದಂದ್ರೆ ತದನಂತರ ಮತ್ತೆ 3-4 ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿ, ಈ ರೀತಿ ಹಂತವಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ, ಪ್ರತಿಯೊಂದು ಗ್ರಾಮ ಹಳ್ಳಿಗಳಲ್ಲಿ, ಪ್ರತಿ ಮೂಲೆಯಲ್ಲಿನೂ ಕೂಡ ಗೃಹಲಕ್ಷ್ಮಿಯರಿಗೆ ಸಾಲ ಸಿಗುವ ಹಾಗೆ, ಈ ಗೃಹಲಕ್ಷ್ಮಿ ಸಂಘದ ಮುಖಾಂತರ ಸಾಲ ಸಿಗುವ ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಇದು ಒಂದು ಒಳ್ಳೆಯ ಯೋಜನೆ ಅಂತ ಹೇಳ್ಬೋದು. ಹೌದು, ಗೃಹಲಕ್ಷ್ಮಿ ಯೋಜನೆಯನ್ನು ಕೂಡ ಒಳ್ಳೆಯ ಯೋಜನೆ. ಆದ್ರೆ ಸರ್ಕಾರ ಒಂದ್ ಸ್ವಲ್ಪ ಹಣ ಹಾಕ್ಲಿಕ್ಕೆ ಡಿಲೇ ಮಾಡ್ತಾ ಇದೆ. ಡಿಲೇ ಅಂತೂ ಸಾಕಷ್ಟು ಕಂತುಗಳಲ್ಲಿ ಮಾಡಿದೆ, ಆದ್ರೆ ಅಮೌಂಟ್ ಹಾಕಿದೆ. ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಇದರಿಂದ ಯೂಸ್ಫುಲ್ ಆಗ್ತಾ ಇದೆ ಅಂದ್ರೆ ಒಂದ್ ಸ್ವಲ್ಪ ತಡ ಆದ್ರೂ ಏನ್ ಪರವಾಗಿಲ್ಲ, ಆದ್ರೆ ಹಣ ಜಮಾ ಆಗ್ತಾ ಇದೆ ಅಲ್ವಾ, ಇದು ಇಂಪಾರ್ಟೆಂಟ್ ಆಗತ್ತೆ. ಅದೇ ರೀತಿಯಾಗಿ 0% ಅಷ್ಟು ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರಂದ್ರೆ ಇದು ಕೂಡ ಒಳ್ಳೆಯದೇ, ಇದರಲ್ಲಿ ಏನು ದೋಷವಿಲ್ಲ. ಅದಕ್ಕೋಸ್ಕರ ಇದು ಯೋಜನೆ ಜಾರಿ ಮಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ ಶೀಘ್ರದಲ್ಲಿನೇ ಈ ಒಂದು ಸಾಲ ಕೊಡುವಂತಹ
ಸಂಘಗಳು ಕೂಡ ಪ್ರಾರಂಭವಾಗಲಿದೆ ಅಂತಕ್ಕಂತಹ ಮಾಹಿತಿ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಷ್ಟು ಬಾಯ್ ಬಿಡಿ ಫ್ರೆಂಡ್ಸ್.